ಹಾಳಾದಳು ಇವಳು ಎಲ್ಲಪ್ಪ ಓದ್ಲು. ಅಯ್ಯೋ ನನ್ನ ಕೂರಿಸ್ಬಿಟ್ಟು ಪರೀಕ್ಷೆ 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 ಅಂತ ಈ ದೊಡ್ಡ ಆಸ್ಪತ್ರೆನಾಗ ಒಬ್ಬಳನ್ನೇ ಕೂರಿಸ್ಬಿಟ್ಟು ಎಲ್ಲಿ ಓದ್ಲು ಇವಳತ್ತಾಗಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಯಪ್ಪ ದೇವ್ರೆ, 5,000 ರೂಪಾಯಿಗೆ ಬೆಳಿಗ್ಗೆಯಿಂದ ಕುಂತಿದ್ದೀನಿ ಇಲ್ಲೇನೆ. ಒಬ್ಬ ನನ್ನ ಮಗನೂ ಬಂದ್ಬಿಟ್ಟು ಕ್ಯಾರೆ ಕೆತ್ತಾರೆ ಅಂತ ಇಲ್ಲ ಯಾರೂನುವೆ. ಅಯ್ಯೋ ಸೊತ್ತು ಹಿಂಗೆ ಕುಂತ್ಕೊಳ್ಳೋದು ನಾನು ಸಾಕಾಗಿ ಹೋಗ್ಬಿಟ್ಟೈತಲ್ಲ ನಂಗಂತೂ. ಓ ಡಾಕ್ಟ್ರೇ ಇವಾಗ ಬಂದ್ರ? ಕಾದು 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 ಸಾಕಾಗೋಯ್ತು ನನಗಂತೂ ನಿಮ್ಮನ್ನು ಕಾದು ಕಾದು ಕಾದು. ಯಪ್ಪ ಅದು ಏನೋ ಪರೀಕ್ಷೆನ ಪಟ 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 ಪರೀಕ್ಷೆ ಮಾಡ್ಬಿಟ್ಟು ಕಳಿಸ್ಕೊಡಿ. ನನಗಂತೂ ಆಯ್ತಿಲ್ಲ, ನನಗೆ ದೇವ್ರನೆಗೂ ಆಯ್ತಿಲ್ಲ, ನನಗೆ ಕಳಿಸ್ಕೊಟ್ಬಿಡಿ ಫಸ್ಟ್ ನನ್ನ ಹೋಯ್ತೀನಿ. ಕಾಯ್ಕೊಂಡು ಕುಂತಿದ್ದೀನಿ, ದುಡ್ಡು ಯಾವಾಗ ಇಸ್ಕೊಂಡು ಹೋಯ್ತೀನೋ ಅತ್ತಾಗೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ಶಾನೆ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು, ಆದ್ರೂ ಅರ್ಜೆಂಟಾಗಿ ಬಂದಿದ್ದೀವಿ ನಾವು ಹಳ್ಳಿ ಕಡೆರು. ಹಂಗೆ ನೀನು ಶಾನೆ ಓದ್ತಿರಕ್ಕಾಗಿಲ್ಲ, ಹೋಗ್ಬೇಕು. ನೋಡಿ, ಒಂದೇ ದಿನಕ್ಕೆ ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತ ಯಾರು ಹೇಳಿದ್ದು? ನೋಡಿ, ಒಂದೇ ದಿನಕ್ಕೆ ಹಂಗೆಲ್ಲನೂ ಕಳ್ಸೋಕ್ಕಾಗಲ್ಲ. ಏನಿಲ್ಲ ಅಂದ್ರೂ ಒಂದು 3-4 ದಿನ ಅಡ್ಮಿಟ್ ಆಗಬೇಕಾಗುತ್ತೆ. ಯಾಕಂದರೆ ನೀವು ಪಾಪ ಈ ವಯಸ್ಸಾಗ ನೀವು ಒಬ್ರು ಜೀವ ಉಳ್ಸೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದಮೇಲೆ ನಿಮ್ಮ ಜೀವದ್ದು ಜವಾಬ್ದಾರಿ ನಂದಾಗಿರುತ್ತೆ. ನಿಮ್ಮ ಜೀವನ ನಾನು ಉಳಿಸ್ಬೇಕಾಗುತ್ತೆ. ಅದಕ್ಕೇ ನಾನು ಇನ್ನೂ ನಿಮ್ಮನ್ನು 3-4 ದಿನ ಇಲ್ಲೇನೇ ICUನಾಗ ಇಟ್ಕೊಂಡು ಆಪ್ರೇಷನ್ ಎಲ್ಲ ಆದಮೇಲೆ ನಿಮ್ಮನ್ನು ಕಳಿಸ್ಕೊಡೋದು. ನಾನು ಅರ್ಜೆಂಟಾಗಿ ಹೋಗೋಕ್ಕಂತೂ ಆಗಲ್ಲ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಬಂದಿದ್ರೆ ಕರೀತೀರಾ? ಅಯ್ಯಯ್ಯ ಡಾಕ್ಟ್ರೇ, ಇದೇನು ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಯ್ತಿಲ್ಲ. ಇದು ಏನು ಹೇಳ್ತಾ ಇದ್ದೀರಾ ನೀವು? ನಾನು ಯಾಕೆ ಇನ್ನೂ ಸ್ಯಾನೆ ದಿನ ಇರಲಿ? ನನ್ನ ಕೈಲಿ ಆಗಕ್ಕಿಲ್ಲಪ್ಪ ಸ್ಯಾನೆ ದಿನ ಇರೋಕ್ಕೆ. ನನ್ನ ಮೊಮ್ಮಗ ಒಬ್ಬನೇ ಇತ್ತ, ನನ್ನ ಮನೆಗೆ ಹೋಗ್ಬೇಕು. ಪರೀಕ್ಷೆ ಮಾಡೋದು ಅಷ್ಟೇ ನೀನು ಅಂತ ಹೇಳಿದ್ರಲ್ಲ, ಸುಮ್ಮನೆ ಪರೀಕ್ಷೆ ಮಾಡ್ಬಿಡೋದು ಕಳಿಸೋದು ಅಂತ ಹೇಳ್ಬಿಟ್ಟು ಇನ್ನು ಮತ್ತಿನ್ನೇನು ಕಿರ್ಸ್ಕೊತೀರಾ? ಸುಮ್ಮನೆ ನಂಗೆ 5,000 ರೂಪಾಯಿ ಕೊಟ್ಬಿಡಿ. ನೀವೇನಾರ ಬಿರ್ಬಿರ್ನ ಪರೀಕ್ಷೆ ಮಾಡಿಸ್ಕೊಬಿಡಿ, ಹೊಂಟ್ಬಿಡ್ತೀನಿ. ನೋಡಿ, ಹಾಗೆಲ್ಲ ಹೋಗೋಕ್ಕಾಗಲ್ಲ. ನೀವೊಂದು ಕಿಡ್ನಿ ಕೊಟ್ಮೇಲೆ ಅದು ಹೆಂಗೆ ನಿಮ್ಮನ್ನು ಬೇಗ ಕಳ್ಸೋಕ್ಕಾಗುತ್ತೆ? ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ. ನೀವು ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ನಿಮಗೆ ದುಡ್ಡು ನೀವು ಮಾತಾಡಿರೋ ಅಷ್ಟು ದುಡ್ಡು ಸಿಗುತ್ತೆ ನಿಮಗೆ. ಆದರೆ ನೀವು ಕಿಡ್ನಿ ಕೊಟ್ಮೇಲೆ ಇಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ. ಅಯ್ಯಯ್ಯೋ ಯಪ್ಪ, ಅಯ್ಯಯ್ಯೋ ಡಾಕ್ಟ್ರೇ, ಇದೇನು ಹೇಳ್ತಿದ್ದೀರಾ? ನಾನು ಕೇಂದ್ರ ಸರ್ಕಾರದ ಇದ್ರ ಮೇಲೆ ಬಂದಿರೋದು, ಸ್ಕೀಮ್ ಮೇಲೆ ಬಂದಿರೋದು. ನನ್ನನ್ನು ಯಾರು ಅಂತ ಅನ್ಕೋಬೇಡಿ ನೀವು. ನಾನು ಕೇಂದ್ರ ಸರ್ಕಾರದ ಸ್ಕೀಮ್ ಮೇಲೆ ಬಂದಿದ್ದೀನಿ. ಅದೇನೋ ಪರೀಕ್ಷೆ ಮಾಡ್ಬಿಟ್ಟು 5,000 ಕೊಡ್ತೀರಂತಲ್ಲ, ಆ ಸ್ಕೀಮ್ ಮೇಲೆ ಬಂದಿದ್ದೀನಿ ಇಲ್ಲಿ ನಾನು. ನೀವು ನೋಡಿ, ಹಿಂಗೆಲ್ಲ ಅಂದರೆ ಮಾತಾಡಕ್ಕೆ ಹೋಗ್ಬೇಡಿ. ನೀವೆಲ್ಲ ಬೇರೆ ಪೇಷೆಂಟು ಅಂತ ಅನ್ಕೊಬಿಟ್ಟಿದ್ದೀರೇನೋ. ಯಪ್ಪ, ಯಾಮರಿದ್ರೆ ನನ್ನ ಕಿಡ್ನಿನೇ ಕಿತ್ಕೊಂಡ್ಬಿಡ್ತಾ ಇದ್ರಿ ನೀವಂತೂ. ಸದ್ಯ ನಾನು ಬದಿಕಂಡೆ. ನೋಡಿ ಡಾಕ್ಟ್ರೇ, ನಾನು ಅವಳಲ್ಲ, ಅವಳು ನಾನಲ್ಲ. ಬೇರೆ ಯಾರನ್ನೋ ನೋಡಿ ಏನೋ ಅನ್ಕೋತಾ ಇದ್ದೀರಾ ನೀವು. ಇಲ್ವಲ್ಲ, ನಿಮ್ಮನೇವೇ ಬರ್ತಾ ಇದೆಯಲ್ಲ. ಒಂದು ಸೆಕೆಂಡ್ ಇರಿ. ನೋಡಿ ಮಿಸ್ಟರ್, ಬನ್ನಿ ಇಲ್ಲಿ. ಅಯ್ಯೋ ಪಟೇಲಪ್ಪರೇ, ಒಳ್ಳೆ ಟೈಮಿಗೆ ಬಂದ್ರಿ, ಒಳ್ಳೆ ಟೈಮ್ಗೆ. ನೀವು ನನ್ನ ಕಿಡ್ನಿ ಕಿತ್ಕೊತೀನಿ ಅಂತ ಹೇಳ್ತಾವನ್ ಪಟೇಲಪ್ಪರೇ. ನೋಡಿ ನೋಡಿ ಎಂತ ಕೊಂತ್ರಿ ನನ್ನ ಮಗ ಇರ್ಬೇಡ. ನಾನು ಕಿಡ್ನಿ ಕುಯ್ಕೊಂಡು ತಗೊಳ್ತೀನಿ, 3 ದಿನ ಇಲ್ಲಿ ಅಡ್ಮಿಟ್ ಮಾಡ್ಕೊತೀನಿ ಅಂತ ಹೇಳ್ತಾವನಿ. ಪಟೇಲಪ್ಪರೇ ಹೊಸಿ ಹೇಳಿ ನೀವು ವಯ್ಯಂಗೆ. ಏನ್ರಿ, ಪೇಷಂಟ್ ಕಿಡ್ನಿ ಕೂಡ ಒಪ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀರಾ? ಇಲ್ಲಿ ನೋಡಿದ್ರೆ ಪೇಷಂಟ್ ನೋಡಿದ್ರೆ ಜಗಳ ಮಾಡ್ತಿದ್ದಾರೆ. ನೋಡಿ, ನಾವು ಪರ್ಮಿಷನ್ ಇಲ್ದಂಗೆ ಕಿಡ್ನಿ ಎಲ್ಲ ತೊಗೊಳಕ್ಕಾಗಲ್ಲ. ನೋಡಿ, ಕಿಡ್ನಿ ಡೋನರ್ ಸಿಕ್ಕರೆ ತೊಗೋತೀವಿ, ಇಲ್ಲ ಅಂದರೆ ಸುಮ್ಮನೆ ಹಂಗೆಲ್ಲ ತೊಗೊಳಕ್ಕಾಗಲ್ಲ ರೀ. ಬಲವಂತ ಮಾಡಿ ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ತೊಗೊಳಕ್ಕಾಗುತ್ತೇನ್ರಿ? ಹಾಗಲ್ಲ. ಪೇಷಂಟ್ ಒಪ್ಪಿಗೆ ಮೇರೆಗೆ ಅಷ್ಟೇ ತೊಗೊಳೋದು ನಾನು. ಈ ಥರ ಎಲ್ಲ ತೊಗೊಳಲ್ಲ ನಾನು. ಆ ಥರ ಹಾಸ್ಪಿಟಲ್ ಇದು ಅಂತ ಅನ್ಕೋಬಿಡಿ ನೀವು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮನ್ಕಾಯಾಗ ಹೋಗ ಪಟೇಲಪ್ಪ. ಇದೇನು ಮಾಡ್ತಿದ್ಯಾ ನೀನು? ನನ್ನೇನೇ ಕರ್ಕೊಂಬಿಟ್ಟು ಬಂದಿಲಿ. ಕಿಡ್ನಿ ನೀನೇ ಕಿತ್ಕೊಳಕ್ ನೋಡ್ತಾ ಇದೆಯಾ? ಊರಾಗ ಸುಮ್ಕೆ ಬಿಟ್ಬಿಡ್ತೀನ ನಿನ್ನ. ಅಯ್ಯೋ, ಇದೇನಕ್ಕ ಹಿಂಗೆ ಹೇಳ್ತಾ ಇದೆಯಾ? ನೀನೇನೆ 2.5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಸಾಕು ಕಿಡ್ನಿ ಕೊಡ್ತೀನಿ ಅಂತ ಒಪ್ಕೊಂಡಂತೆ ನೀನೇನೆ ನಿಮ್ಮ ಬೀಗರು ಬಂದಿದ್ರಲ್ಲ, ಆ ಬೀಗ್ರನೇ 50,000 ರೂಪಾಯಿ ಅಡ್ವಾನ್ಸನ್ನು ಇಸ್ಕೊಂಡು ಹೋಗೋರಿ. 50,000 ರೂಪಾಯಿ ಅರ್ಜೆಂಟಾಗಿ ಅಡ್ವಾನ್ಸ್ ಬೇಕು ಕೊಡಿ, ಕಿಡ್ನಿ ಕಿತ್ಕೊಂಡ ಮೇಲೆ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಹೋಗೋಳೆ. ನೀವು ನೋಡಿದ್ರೆ ಇವಾಗ ಏನೂ ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಾ ಇದ್ದೀರಾ. ನಿಮ್ಮ ಬೀಗ್ತಿನೇ ತಾನೇ ಕರ್ಕೊಂಡ್ಬಿಟ್ಟು ಬಂದು ಇಲ್ಲಿ ಬಿಟ್ಟಿರೋದು ನಿಮ್ಮನ್ನ. ನೋಡಿ, ನನ್ನ ಫ್ರೆಂಡ್ ತುಂಬ ಅರ್ಜೆಂಟ್ ಐತೆ, ಅವ್ನಿಗೆ ಕೊಡಲೇಬೇಕು ಕಿಡ್ನಿಯ. ಅದಕ್ಕೇನೆ ಹುಡುಕ್ತಾ ಇರ್ಬೇಕಾದ್ರೆ ನಿಮ್ಮ ಬೀಗ್ರನ್ನೇ ಹೇಳಿದ್ದು ಕರ್ಕೊಂಬಿಟ್ಟು ಬರ್ತೀನಿ ಅಂತ. ನಿಮ್ಮನ್ನು ಕರ್ಕೊಂಬಿಟ್ಟು ಬಂದಿರೋದು ಅದಕ್ಕೇನೆ. ಅಯ್ಯೋ, ನನ್ನ ಸಾಯ್ಸಕ್ಕೆ ಅಂತ ನೀನೇ ಕರ್ಕೊಂಬಿಟ್ಟು ಬಂದವರು. ಯಪ್ಪ, ನನ್ನ ಸಾಯ್ಸಕ್ಕೆ ಅಂತ ಕರ್ಕೊಂಬಿಟ್ಟು ಬಂದವರು. ಅಯ್ಯಯ್ಯೋ, ನನ್ನ ಕಿಡ್ನಿ ಕಿತ್ಕೊಳ್ಳೋಕ್ಕೆ ಅಂತ ಕರ್ಕೊಂಬಿಟ್ಟು ಬಂದವರು. ಯಪ್ಪ, ನಾನು ಸತ್ತೋಯ್ತೀನೋ. ಅಯ್ಯೋ ಮನೆಯಾಳಿ, ನನ್ನನ್ಗೇನು ಹೇಳ್ದಿದ್ದಂಗೆ ಮಾಡಿದ್ದಂಗೆ ಗೌರ್ಮೆಂಟ್ ಸ್ಕೀಮ್ ಐತೆ, ಆ ಸ್ಕೀಮ್ ಐತೆ, ಈ ಸ್ಕೀಮ್ ಐತೆ ಅಂತ ಕರ್ಕೊಂಬಿಟ್ಟು ಬಂದು ನನ್ನ ಅನ್ಯಾಯವಾಗಿ ಸಾಯ್ ಬಡಿತಾವ್ರಪ್ಪೋ ಇವರೆಲ್ಲ ಸೇರ್ಕೊಂಡು. ಓ ಅಜ್ಜಿ, ಅಜಯ್ ಇಳಿ ಕೆಳಗಡೆ. ನಿನ್ನ ಪರ್ಮಿಷನ್ ಇಲ್ದಿದ್ದು ನಾವೇನು ಕಿಡ್ನಿ ತಗೊಳ್ಳಲ್ಲ, ಇಳಿ ಕೆಳಗಡೆ. ನೀವು ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಎಗ್ರಾಡ್ತಾ ಇದ್ದೀರಾ? ಇಳಿರಿ. ನೀವೇ ಒಪ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಬಂದಿದ್ರು ನಿಮ್ಮ ಜೊತೆ, ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳಿದಕ್ಕೇ ನಾವು ಸರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿದ್ದು, ಆಪ್ರೇಷನ್ಗೆಲ್ಲ ರೆಡಿ ಮಾಡಿದ್ದೀನಿ. ಅಯ್ಯೋ ಇಳಿರಿ. ನೀವು ಇಷ್ಟೊಂದೆಲ್ಲ ಕಿರ್ಚ್ಕೊಂಡು ಸೀನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ತೊಗೊಳ್ಳಲ್ಲ, ಇಳಿರಿ ಕೆಳಗಡೆ. ಅಯ್ಯೋ ಅಯ್ಯೋ ಮನ್ಯಾಳಿ, ನನ್ನ ಹತ್ರನೇ 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಹೋಗೋಳೆ ನಿಮ್ಮ ಬೀಗ್ತಿ. ನಿನ್ನ ಹತ್ರ ಕಿಡ್ನಿ ಕೊಡಿಸ್ತೀನಿ ಅಂತ. ನೋಡಕ್ಕ, ನಿನಗೂ ವಯಸ್ಸಾಗೋಗ್ಬಿಟ್ಟೈತೆ, ನಿನಗೂ ಯಾರು ತುಪ್ಪಾಗ್ತಿಲ್ಲ. 50,000 ರೂಪಾಯಿ ನಿಮ್ಮ ಬೀಗ್ತಿ ಕೊಟ್ಟಿದ್ದೀನಿ, 2 ಲಕ್ಷ ರೂಪಾಯಿ ನಿಮಗೆ ಕೊಟ್ಬಿಡ್ತೀನಿ. ನನ್ನ ಮಾತು ಕೇಳಿ ದಯವಿಟ್ಟು ಕಿಡ್ನಿನ ಕೊಟ್ಬಿಡಿ. ಇಷ್ಟು ತನಕ ಹತ್ರ ತನಕ ಬಂದಿದ್ದೀರಾ, ಆಪ್ರೇಷನ್ಗೆಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಇನ್ನು ನನ್ನ ಫ್ರೆಂಡ್ ಒಬ್ಬ ಉಳ್ಕೊಂಡ್ರೆ ನಿಮಗೆ 2 ಲಕ್ಷ ಕೊಡ್ತೀನಿ ನಾನು. ನನ್ನ ಮಾತು ಕೇಳಿ ಕೊಟ್ಬಿಡಿ.
ಹಿರಯ್ಯ ಮುಚ್ಕೊಂಡು ಅವಳ ಬಾಯಿಗೆ ಮಣ್ಣಾಕ ಅವಳ ನೆಗದ್ ಬಿದ್ದು ಸಾಯ ನೆಲ್ಲಿಕಾಯಾಗೋಗ ಅವಳು ಕೊಡ್ತೀನಿ ಅಂದ್ಲಂತೆ ಎಪ್ಪಿಸ್ಕತೀನಿ ಅಂದಂತೆ ಕೊಡೋಳು ನಾನಿಲ್ಲಿ ನಾನೇ ಹೂ ಅಂತಂದಿಲ್ಲ ಅವಳ ಅಜ್ಜಿನ ಬಡಿಯ ಡಾಕ್ಟ್ರು ಹಂಗಂದ್ರು ಡಾಕ್ಟ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಹೇಳ್ಬಿಟ್ಟು 5,000 ರೂಪಾಯಿ ಕೊಡಿಸ್ತೀನಿ ಅಂತ ಕರ್ಕೊಂಬಿಟ್ಟು ಬಂದು ಕಿಡ್ನಿ ಕೊಡಕ್ಕೆ ಕಿಡ್ನಿ ಕಿತ್ಕೊಳಕ್ ನೋಡ್ತಾ ಇದ್ದೀರಾ ಸಾಧ್ಯನೇ ಇಲ್ಲ ನನ್ನನ್ನು ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದೀರಿ ನೀವು ಈ ಜನ್ಮದಾಗ ಸಾಧ್ಯ ಇಲ್ಲ ನಾನಂತೂ ಬಿಡಕ್ಕಿಲ್ಲ ನಿಮ್ಮನ್ನ ಏನಂತ ಅನ್ಕೊಬಿಟ್ಟಿದ್ದೀರಾ ನೀವು ನಾನು ಕಿಡ್ನಿ ಕಿತ್ಕೊಳಕ್ ಆಯ್ತದ ನೀವು ಕಿತ್ಕೊಬಿಟ್ಟು ಉಳ್ಬಾಡ್ತೀರಾ ನೀವು ಹೇಳಿ ಉಳ್ಬಾಳಕ್ಕಿಲ್ಲ ನೀವಂತೂ ಕಿತ್ಕೊಬಿಟ್ಟು ನಿಮ್ಗೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ವಿಸ್ತಕ್ಕೆ ಏನಾರ ಬಂದ್ಬಿಟ್ರೆ ಆ ಮನೆಯಲ್ಲಿ ಅವಳಲ್ಲ ಅವಳ್ದೆ ಕೊಟ್ರೆ ಸಾವ್ಕೊಂಡು ಹೋಗೋದ ಅವಳಿಗೆ ಐತೆ ಇರುವತ್ತು ಮಾಡ್ತೀನಿ ಅವಳಿಗೆ ಮಾರಿ ಹಬ್ಬ ಕಿತ್ತೋದ್ ಬಡ್ಡಿ ಅವಳು ನನಗೇನೇ ಅನ್ಯಾಯ ಮಾಡ್ಬಿಟ್ಲಲ್ಲ ಅವಳು ನನ್ನೇನಿ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಕಿಡ್ನಿ ಮಾರಕ್ಕೆ ನೋಡೋಳು ಅವಳು ಮನೆಯಾಳಿ ಅವಳು ಬಿಟ್ಬಿಡ್ತೀನ ನೀವು ಆಸ್ಪತ್ರೆನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಪಬ್ಲಿಕ್ ಟಿವಿ ನೈನ್ ಎಲ್ಲ ಹೋಗ್ಬಿಟ್ಟು ಕುತ್ಕೊಂಡು ಬಾಯ್ ಬಿಡ್ಕೊಬಿಡ್ತೀನಿ ಹಿಂಗೆಲ್ಲ ಕಿಡ್ನಿ ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಏನು ಅಂತ ಮಾಡ್ತಾ ಇದ್ದೀರಾ ನೀವು ಅಯ್ಯೋ ಅಕ್ಕ ನೀವೇ ಒಪ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದು ನೀವು ಕೂತ್ಕೊಳ್ಳಿ ನಾನು ಯಮ್ಮನ ಕರ್ಕೊಂಬಿಟ್ಟು ಬಂದೆ ಯಮ್ಮನ ಹತ್ರ ಮಾತಾಡ್ತೀನಿ ನಾನು ನೀವು ಕೂತ್ಕೊಳ್ಳಿ ಏನಯ್ಯ ಕುಂತ್ಕೊಳ್ಳೋದು ನಾನೇ ಕೈಯ ಕುಂತ್ಕೋಬೇಕು ಕಳ್ಳನ ಮಗನೇ ಯಾವೊಂದು ಪ್ರಾಣ ಉಳ್ಸಕ್ ನನ್ನ ಪ್ರಾಣ ತೆಗಿತೀಯಾ ಇವತ್ತು ಐತೆ ಅವಳ ಅಜ್ಜಿ ಅವಳು ಬೀಗ್ತಿದ್ ಇವತ್ತು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡ್ತಾ ಇರು ಮಂತಕ್ಕೆ ಹೋಗ್ಬಿಟ್ಟು ಅವಳ್ದು ಹಂಗೆ ಜುಟ್ಟು ಹಿಡ್ಕೊಂಡು ತರದಾಕ್ಬಿಡ್ತೀನಿ ಅವಳನ್ನ ನನ್ನೇನು ಯಾ ಕಿಡ್ನಿ ಮಾರಕ್ಕೆ ಅಂತ ಮಾಡಿಕೊಂಡವಳು ಅವಳು ಬಿಲಾಲಿ ಅವಳನ್ನ ಬಿಟ್ಬಿಡ್ತೀನಿ ನಾನು ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ ಲೋ ಪಟೇಲಪ್ಪ ನೀನು ಆಮೇಕಿಂದ ನೋಡ್ತಾ ಇರು ಆಮೇಕಿಂದ ನೋಡ್ಕೊತೀನಿ ಇನ್ನ ಇವಾಗಂತೂ ಬಿಡಕ್ಕಿಲ್ಲ ಅವಳನ್ನ ಫಸ್ಟ್ ಅವಳನ್ನ ಮುಗಿಸ್ಬಿಟ್ಟು ಬಂದು ಆಮೇಲೆ ನೀನು ನೋಡ್ಕೊತೀನಿ ಅಯ್ಯೋ ನೋಡಿ ನಾವೇನೋ ಹೇಳಲೇ ಇಲ್ವೇ ನೀವು ಇಷ್ಟಕ್ಕೆಲ್ಲನೂ ಸೀರಿಯಸ್ ಆಗಿ ತಗೋಬೇಡಿ ಇಳಿರಿ ಕೆಳಗಡೆ ನಿಧಾನಕ್ಕೆ ಇಳಿರಿ ಅಯ್ಯೋ ನಾವೇನೋ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದು ನಿಮ್ಮ ಕಿಡ್ನಿನ ಕಿತ್ತಾಕೊಂತಾ ಇದ್ದೀವಿ ಅನ್ನಂಗೆ ಹೇಳ್ತಿರಲ್ಲ ನೀವು ನೋಡಿ ನಿಮ್ಗೆ ಇಷ್ಟ ಇಲ್ಲ ತಾನೇ ನಾವು ಕಿಡ್ನಿನ ನಾವೇನು ನಿಮ್ದನ್ನ ತಗೊಳ್ಳಲ್ಲ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ನಿಧಾನ ಕೆಳಗಡೆ ಇಳಿರಿ ನಾನು ಮಾತಾಡ್ತೀನಿ ಕೆಳಗಡೆ ಇಳಿರಿ ನೀವು ಸುಮ್ಮನೆ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಕೆಳಗಡೆ ಇಳಿರಿ ನಿಧಾನಕ್ಕೆ ಮಕ್ಕಳ ಒಬ್ಬೊಬ್ರಿಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ 5,000 ರೂಪಾಯಿ ಆಸೆ ತೋರಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಕಿಡ್ನಿ ಕಿತ್ಕೊತಾ ಇದ್ದೀರಾ ನನ್ನ ಮಕ್ಕಳ ನಿಮ್ಮ ಅಕ್ಕ ಮುಚ್ಚ ನಿಮ್ಮ ಅಕ್ಕ ನಾಯ್ತಿನ ನೆಗದ್ ಬಿದ್ದು ನೆರಳಿ ಕೈಯಾಗ ಹೋಗ ನನ್ನ ಸುದ್ದಿಗೆ ಏನಾರ ಬಂದ್ರೆ ನಿಮ್ಮ ಕತೆ ಫಿನಿಶ್ ಮಾಡಾಕ್ಬಿಡ್ತೀನಿ ಕಿಡ್ನಿ ಬೇಕಂತೆ ಕಿಡ್ನಿ ಬಾರ್ಲಾ ಪಟೇಲ ನಿಂಗೆ ಐತೆ ಸರಿಯಾಗಿ ಮಾಡ್ತೀನಿ ಅವಳು ನನ್ನ ಬೀಗ್ತಿ ಅವಳಲ್ಲ ನನ್ನ ಬೀಗ್ತಿಗೆ ಐತಿ ಇವತ್ತು ಗ್ರಾಚಾರ ಕಿತ್ತೋದೊಳೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟು ನನ್ನ ಕಿಡ್ನಿಯ ಕೊಡ್ತಾ ಇದೆಯಲ್ವಾ ಅವಳ ಅಜ್ಜಿನ ಬಡಿಯ ನಿನ್ನ ಕಿಡ್ನಿ ಹಂಗೆ ಕೊಯ್ದು ಕಿತ್ಕೊಬಿಡ್ಲಿಲ್ಲ ಅಂತ ಕೇಳು ಡಾಕ್ಟ್ರಪ್ಪ ಎಲ್ಲಿರ್ತದೆ ಕಿಡ್ನಿ ಅವಳು ಅವಳದೇ ಕುಯ್ಕೊಬಿಟ್ಟು ಬಂದು ಕೊಡ್ತೀನಿ ನಿನಗೆ ಎಲ್ಲಿರ್ತದೆ ಕಿಡ್ನಿ ಅಯ್ಯೋ ಅಕ್ಕ ಏನೇನೋ ಮಾಡಕ್ ಹೋಗ್ಬೇಡ ಆಮೇಗಿನ ಜೈಲ್ ಪಾಲ ಐತ್ಯಾ ಸುಮ್ಕಿರು ಕಿಡ್ನಿ ಕುಯ್ದು ಕೊಡ್ತಾಳಂತೆ ಸುಮ್ಕೆ ಹೋಗು ನೀನು ಕೊಡಕ್ಕಿಲ್ಲ ತಾನೇ ಹೋಗು ಹೊನ್ಯ ಇವಾಗ 50,000 ರೂಪಾಯಿ ಇಸ್ಕೊಂಡು ಹೊಂಟದ್ನಲ್ಲ ಕಾಗಿ ಮುದ್ಕಿ ಅವಳು ಬಿಡಕ್ಕಿಲ್ಲ ಹೋಗಿ ಹಿಡ್ಕೊಂಡು ರುಬ್ತೀನಿ ಮಾಡ್ತೀನಿ ಸರಿಯಾಗಿ ನೀನೇನ್ ಮಾಡೋದು ನಾನು ಬಿಡಕ್ಕಿಲ್ಲ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಅವಳಿಗೆ ಕಿಡ್ನಿ ಕುಯ್ದು ಕೊಡ್ತೀನಿ ಕೈಗೆ ಅವಳಿಗೆ ಅಬ್ಬಬ್ಬ ರೀ ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದೇನಾದ್ರೂ ಐತೇನ್ರಿ ನಿಮಗೆ ಈ ಥರ ಕರ್ಕೊಂಡು ಬಂದು ಪೇಷಂಟ್ಸ್ಗಳನ್ನೆಲ್ಲನೂ ಕಿಡ್ನಿ ಮಾರಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತೀರೇನ್ರಿ ನೀವು ಸ್ವಲ್ಪನಾದ್ರೂ ನಿಮಗೆ ಬುದ್ಧಿ ಐತಾ ಎಲ್ಲ ಒಪ್ಪಿಸ್ಬಿಟ್ಟು ಕರ್ಕೊಂಡು ಬನ್ನಿ ಅಂತಂದ್ರೆ ಕಳ್ತನವಾಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ ನೀವು ಸ್ಟೂಪಿಡ್ ಅಂತ ತಗೊಂಡು ಬಂದು ನೋಡಿ ಈಗ ಏನಾರು ನಮ್ಮ ಹಾಸ್ಪಿಟಲ್ ಮೇಲೆ ಕೆಟ್ಟ ಹೆಸರು ಬರಬೇಕು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅದೇನು ಮಾಡ್ತೀರೋ ಅವ್ರಿಬ್ರು ಸುಮ್ಮನೆ ಇರಿಸಿ ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡ್ತಾ ಇರಿ ಡಾಕ್ಟ್ರೆ ನೀವು ಯೋಚನೆ ಮಾಡಬೇಡಿ ನಿಮ್ಮ ಮ್ಯಾಲೆ ಏನೂ ಆಗಕ್ಕಿಲ್ಲ ನಾವು ನೋಡ್ಕೊತೀವಿ ನಿಮ್ಮ ಮ್ಯಾಲೆ ಏನೇನು ತೊಂದರೆ ಆಗಕ್ಕಿಲ್ಲ ನಾನು ಇದೀನಲ್ಲ ನಾನು ಹೋಗ್ಬಿಟ್ಟು ಇಬ್ಬರೂ ಸಮಾಧಾನ ಮಾಡ್ತೀನಿ ಅವಳು ಮುದುಕಿ ನನ್ನ ಹತ್ರನ 50,000 ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟವಳಲ್ಲ ಅವಳು ಬಿಡ್ತೀನ ನೀವಿರಿ ನಾನು ನೋಡ್ಕೊತೀನಿ ಅವಳನ್ನ ಈ ಹೆಂಗುಸರಿಂದ ನನಗಂತೂ ಉಳ್ಗಾಲ ಇಲ್ಲ ಬಿಡು ಏನಾರ ಒಂದೊಂದು ಮಾಡೇ ಮಾಡ್ತವೆ